ಹಾಯ್ ಪುಟಾಣಿಗಳೇ, ನಮಸ್ಕಾರ. ಪುಟಾಣಿಗಳೇ, ಮೊದಲು ಪ್ರಾಣಿಗಳ ಕತೆ ಕೇಳಿ ಕೇಳಿ ಬೋರಾಗೋಗಿತ್ತು. ಈಗ ಮನುಷ್ಯರ ಕತೆನ ಕೇಳರಿ. ಮನುಷ್ಯರ ಕತೆ ಕೇಳೋಕ್ಕೂ ಮೊದಲೇ ನೀವು ನನ್ನ ಕತೆಗೆ ಲೈಕು ಕಮೆಂಟು ಹಾಕಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕತೆ ಶುರು ಮಾಡೋಣವಾ? ಡನ್. ವಿಲಾಸ್ಪುರದಲ್ಲಿ ಒಬ್ಬ ಗುಂಗಟ್ಲಾರ ನಮ್ಮ ಒಬ್ಬ ಹೋಟೆಲ್ ಮಾಲೀಕ. ಅವನಿಗೆ ರಮಣ್ಣನವನು ಹೋಟೆಲ್ ಕೆಲಸಗಾರ ಅಚ್ಚಟಗಿ ದೋಸೆ ಸುಟ್ಟರು ಬೈಗಳ, ದೋಸೆ ಸುಟ್ಟದಿದ್ರು ಬೈಗಳ. ಗೂಂಗಟ್ಲಾಲು ಏನಾದರೂ ನೆಪ ಒಡ್ಡಿ ರಮಣನ ಚೆನ್ನಾಗಿ ಬೈತಾವನೆ. ಆವಾಗ ಸಾರ್ವಜನಿಕರು ದೋಸೆ ತಿನ್ನಕ್ಕೆ ಬಂದರು. ಸರಿ ರಮಣ, ದೋಸೆ ತುಂಬ ಚೆನ್ನಾಗಿತ್ತಪ್ಪ, ಹಂಗೆ ಚಟ್ನಿ ಸಾಕಾಗಿಲ್ಲ, ಒಂದು ಸ್ವಲ್ಪ ಜಾಸ್ತಿ ಚಟ್ನಿ ಹಾಕಿರು ಅಂತ ಹೇಳ್ತಾರೆ. ಅದಕ್ಕೆ ರಮಣು, ಆಯ್ತಣ್ಣ ಹಾಕ್ಕೊಡ್ತೀನಿ, ದೋಸೆನೂ ಚೆನ್ನಾಗಿ ಸುಡ್ತೀನಿ, ಗಟ್ಟಿ ಚಟ್ನಿನೂ ಇನ್ನೂ ಜಾಸ್ತಿ ಹಾಕ್ಕೊಡ್ತೀನಿ, ಸಂತೋಷವಾ ಅಂತ ಕೇಳ್ತಾನೆ. ಇವನು ಓನರು ಗುಗ್ಗಟ್ಲಲ್ಲು ಕಳ್ಳ ಬಿಟ್ಕೊಂಡು, ಯಾಕೆ ಜಾಸ್ತಿ ಹಾಕ್ತೀಯಾ, ಯಾಕೆ ಚೆನ್ನಾಗಿ ಸುಡ್ತೀಯಾ, ಅವರು ಕೊಡೋಷ್ಟೇ ತಾನೇ ಕೊಡೋದು ಕಾಸು, ನೀನು ಯಾಕೆ ಅಂತಿದ್ರಿ, ಚೆನ್ನಾಗಿ ಸುಟ್ಟು ಕೊಡ್ತೀನಿ, ಚಟ್ನಿ ಜಾಸ್ತಿ ಕೊಡ್ತೀನಿ ಅಂತೀಯ, ಹೋಟೆಲ್ಲ ಮುಚ್ಚಿಸ್ಬಿಟ್ಟು ಮನೆಗೆ ಹೋಗ್ಬೇಕು ಅಂತ ಮಾಡ್ಕೊಂಡಿದ್ದೀಯಾ ನೋಡು, ಇವತ್ತಿಂದ ನೀನು ಕಲಬೆರಕೆ ಆಹಾರನ ಬೆರೆಸ್ಬೇಕು, ಅಕ್ಕಿ ಹಿಟ್ಟಿಗೆ ಮೈದೆ ಹಿಟ್ಟು ಹಾಕಿ ಸುಡು ಅಂತ ಹೇಳ್ತಾನೆ. ಅದಕ್ಕೆ ರಮಣ, ಯಜಮಾನ್ರೆ ಅದು ತಪ್ಪಾಗ್ಬಿಡ್ತದೆ, ಕಲಬೆರಕೆ ತಿಂದು ಜನಗಳಿಗೆ ಆರೋಗ್ಯ ಹಾಳಾಗೋಗುತ್ತೆ, ಅದರಿಂದ ಕಲಬೆರಕೆ ಮಾಡಬಾರ್ದಲ್ವೇ, ಇಷ್ಟಕ್ಕೂ ನಮ್ಮ ಹೋಟೆಲು ತುಂಬ ಚೆನ್ನಾಗಿ ನಡೀತಾ ಇದೆ, ನಮ್ಮ ಸುತ್ತಮುತ್ತ ಯಾವ ಹೋಟ್ಲೂ ಇಲ್ಲ, ಹಾಗಾಗಿ ಜನಗಳನ್ನ ಕೆಡಿಸ್ಕೋಬಾರ್ದು ಅಲ್ವೇ ಅಂತ ರಮಣ ಗುಂಗಟ್ಲಲ್ಲಿ ಹೇಳ್ತಾನೆ. ಅದಕ್ಕೆ ಗುಂಗಟ್ಲಲ್ಲು, ತಲಾಲ್ಟೆ, ನೀನು ಅಡುಗೆ ಕೆಲಸ ನೋಡ್ಕೊ, ನನಗೆ ಬುದ್ಧಿ ಒಳಗೆ ಬರ್ತಾನೆ ಇವನು, ಅಧಿಕ ಪ್ರಸಂಗಿ, ಕೆಲಸ ಮಾಡೋಕ್ಕೆ ಇಷ್ಟ ಇದ್ದರೆ ಮಾಡು, ಇಲ್ಲ ಅಂದರೆ ಹೋಟೆಲ್ ಬಿಟ್ಬಿಟ್ಟು ಹೋಯ್ತಾ ಇರು ಅಂತ ರೇಗಾಡ್ಬಿಡ್ತಾನೆ. ಅದಕ್ಕೆ ರಮಣನಿಗೂ ಬೇಜಾರಾಯ್ತದೆ. ಇಲ್ಲ ಬಂದರೆ ನಾಳೆ ನಾನು ಕೆಲಸಕ್ಕೆ ಬರೋಲ್ಲ, ನನ್ನ ಪೇನ ಕ್ಲಿಯರ್ ಮಾಡಿಬಿಡಿ ಅಂತ ಹೇಳ್ತಾನೆ. ಅದರಂತೆ ಗುಂಗಟ್ಟಲು ಬಿಲ್ನ ಕ್ಲಿಯರ್ ಮಾಡಿಬಿಟ್ಟು ಇವನ್ನ ಕೆಲಸದಿಂದ ತೆಗೆದುಬಿಟ್ಟು ಬೇರೆ ಇನ್ನೊಬ್ಬನ ಕೆಲಸಕ್ಕೆ ತಗೋತಾನೆ. ಇತ್ತಾಗೆ ರಮಣ ಮನೆ ಬರ್ತಾನೆ. ನಡೆದ ವಿಚಾರ ಎಲ್ಲ ಹೆಂಡತಿಗೆ ಹೇಳ್ತಾಳೆ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ರೀ, ನಾನು ಯಾವತ್ತೂ ನಿಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ನಾವೇ ಒಂದು ಹೋಟ್ಲ್ ಶುರು ಮಾಡೋಣ ಅಂತ ಹೇಳ್ತಾ ಇದ್ದೆ, ನೀವು ಅದನ್ನು ಮರ್ತು ಬಿಟ್ರೆ ದುಃಖ ಯಾಕೆ ಪಡ್ತೀರಾ, ಸಂತೋಷ ಪಡಿ ಅಂತ ಹೇಳ್ತಾಳೆ. ಅದಕ್ಕೆ ಹೋಟ್ಲು ತೆರೆದೇನೋ ಸುಲಭ, ಆದರೆ ಬಂಡವಾಳಗಳು ಬೇಕು, ನಿಂತು ನಡೆಸೋಕೆ ಧೈರ್ಯ ಬೇಕು, ಏನು ಮಾಡೋದು ಅಂತ ರಮಣ್ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಿ, ನೋಡ್ರಿ, ನೀವು ಯಾತಕ್ಕೂ ಭಯ ಪಡಬೇಕಾಗಿಲ್ಲ, ನೋಡು, ಆಲ್ರೆಡಿ ನಾನು ಸಣ್ಣ ಸಣ್ಣ ಬಕೆಟ್ಗಳನ್ನ ರೆಡಿ ಮಾಡಿದ್ದೀನಿ, ಅದರಲ್ಲಿ ಗ್ರಾಹಕರಿಗೆ ಚಟ್ನಿ ಹಾಕ್ಕೊಟ್ರೆ ಆಯಿತು, ಒಳ್ಳೆ ಶುದ್ಧವಾದ ಗರಿಗರಿಯಾದ ಬೆಣ್ಣೆ ಮಸಾಲೆ ದೋಸೆ ಸುಟ್ಟು ಕೊಡೋಣ. ಇಷ್ಟಕ್ಕೂ ಗುಂಗಟ್ಲಲ್ಲೂ ಕಲಬೆರಕೆ ಕೊಡ್ತಾಯಿದ್ದ ಅಲ್ವಾ, ನಮ್ಮ ಕಡೆ ತಾಜಾ ದೋಸೆ ಸಿಕ್ಕಿದ್ರೆ ಜನಗಳು ಮಸ್ತ ಬರ್ತಾರೆ ಅಂತ ಹೇಳ್ತಾಳೆ. ಆಗ ಅವನಿಗೆ ಬಂಡವಾಳಕ್ಕೆ ತೊಂದರೆ ಆಗುತ್ತೆ. ಹೆಂಡ್ತಿ ಊರಿನ ಮುಖ್ಯಸ್ಥರಾದ ಯಜಮಾನ ಹತ್ರ ಹೋಗಿ ಸ್ವಲ್ಪ ಹಣ ಕೇಳು ನೋಡೋಣ ಅಂತ ಹೇಳಿ ಗಂಡನ ಕಳಿಸ್ತಾಳೆ. ಆಗ ರಮಣ ಊರಿನ ದೊಡ್ಡ ಯಜಮಾನರಾದ ಅವ್ರ ಬಳಿ ಹೋಗಿ, ಯಜಮಾನ್ರೆ ನಮ್ಮ ನಮಸ್ಕಾರ ಅಂತಾನೆ. ಬರ್ರಿ ರಮಣ, ಏನು ಸಮಾಚಾರ? ಹಾಂ ಯಜಮಾನ್ರೆ, ನಾನು ಹೋಟ್ಲ್ ಕೆಲಸ ಬಿಟ್ಬಿಟ್ಟು, ಯಾವುದು ಗುಂಗಟ್ ಹೋಟ್ಲ್ ಕೆಲಸ ಬಿಟ್ಬಿಟ್ಟ, ಯಾಕೆ ಏನಾಯಿತು ಅಂತ ಆಶ್ಚರ್ಯಾಗಿ ಆ ಯಜಮಾನ ಕೇಳ್ತಾನೆ. ಹೌದು ಯಜಮಾನ್ರೆ, ಆ ಗುಂಗಟ್ಲಲ್ಲೂ ಯಾವಾಗಲೂ ಬೈತಾ ಇದ್ದ, ಒಳ್ಳೇದು ಮಾಡಿದ್ರು ಬೈಗಳ, ಕೆಟ್ಟದ್ದು ಮಾಡಿದ್ರು ಬೈಗಳ, ಮನಸ್ಸಿಗೆ ನೆಮ್ಮದಿನೇ ಇರ್ತಿರಲಿಲ್ಲ, ಅದು ಅಲ್ಲದೆ ನನಗೆ ನನ್ನ ಕೈನಲ್ಲೇ ಅವನು ಹೋಟ್ಲ್ ನಡೆಸ್ತಾ ಇದ್ದು, ನಾನು ಒಬ್ಬ ಇಲ್ಲಾಂದರೆ ಅವನಿಗೆ ಸಮಸ್ಯೆಗಳಾಯ್ತವೆ,
ಅಂತ ಹೇಳ್ತಾನೆ. ಅದಕ್ಕೆ ಯಜಮಾನ ಈಗೇನು ಮಾಡಬೇಕು ಅಂತ ಇದೆಯಾ ಅಂತ ಕೇಳ್ತಾರೆ. ನನಗೆ ಗೊತ್ತಿರೋ ವಿಚಾರ ಅಂದರೆ ಕೆಲಸ ಅಂದರೆ ನನಗೆ ದೋಸೆ ಸುಡೋದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಹಾಗಾಗಿ ನಾನು ದೋಸೆ ಸುಟ್ಟು ಜೀವನ ಮಾಡ್ತೀನಿ, ಸ್ವಲ್ಪ ಹಣಕಾಸು ಸಹಾಯ ಬೇಕಾಗಿತ್ತು ಅಂತ ಈ ರಾಮಣ್ಣ ಕೇಳ್ತಾನೆ. ಓ, ಅಗತ್ಯ ಹೇಳ್ಕೊಡ್ತೀನಿ, ಇದು ಖುಷಿ ಪಡಬೇಕಂತ ವಿಚಾರ, ದುಃಖ ಯಾಕೆ ಪಡ್ತೀಯ, ತಗೋ, ಆದರೆ ಒಂದು ಕಂಡೀಷನ್ನು, ನನಗೆ ತಿಂಗ ಸ್ವಲ್ಪ ಸ್ವಲ್ಪ ಹಣ ಬೇಕು. ನೀನು ಬಂಡವಾಳ ಎಲ್ಲಿ ಗಂಟ ಕೊಡ್ತೀಯೋ ಅಲ್ಲಿ ಗಂಟ ನನಗೆ ದುಡ್ಡು ಕೊಡ್ತಾ ಇರಬೇಕಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಅಗತ್ಯವಾಗಿ ಕೊಡ್ತೀನಿ ಸ್ವಾಮಿ ಅಂದ್ಬಿಟ್ಟೇಳಿ ಒಪ್ಕೊಂಡು ದುಡ್ಡನ್ನು ಇಸ್ಕೊಂಡು ಬರ್ತಾನೆ. ಒಂದು ಹೋಟ್ಲನ್ನ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ನಿರ್ಮಾಣ ಮಾಡ್ತಾರೆ. ಆಗ ಗುಂಗೋಟ್ಲಲ್ಲಿ ಹೋಗೋ ದೋಸೆ ತಿನ್ನೋ ಜನಗಳೆಲ್ಲ ಈ ರಾಮಣ್ಣ ಹೋಟ್ಲಿಗೆ ರಶ್ಶು. ಏನು ಉಸಿರು ಕೆಳಗಿಲ್ಲ, ಕೆಮ್ಮಾಗಿಲ್ಲ, ಎಲ್ಲ ಫುಲ್ಲು ದೋಸೆ, ಮಸಾಲೆ ದೋಸೆ. ಆವಾಗ ಭಾಳ ಡಿಮ್ಯಾಂಡ್ ಆಗೋಯ್ತು ರಾಮಣ್ಣ ಹೋಟ್ಲು. ಆವಾಗ ರಾಮಣ್ಣನಿಗೆ ಮೊದಲ ದಿನವೇ 1000 ರೂಪಾಯಿನಷ್ಟು ಲಾಭ ಸಿಕ್ಕುತ್ತೆ. ಆಗ ರಾಮಣ್ಣ ಮನೆಗೆ ಹೋಗಿ ಭಾಳ ಸಂತೋಷ ಪಡ್ತಾರೆ. ಆವಾಗ ಹಿಂದಿನಂತೆ ಹೋಟೆಲ್ ಬಂದರೂ ಸರಿ ಮಸಾಲೆ ದೋಸೆ ಚಟ್ನಿ ಅಂದರೆ ಸಾರ್ವಜನಿಕರಿಗೆ ಎಲ್ಲಿಲ್ಲದ ಒಂದು ಖುಷಿ. 1 ತಿನ್ನೋನು 2 ತಿನ್ನೋದು, 8 ತಿನ್ನೋನು 4 ತಿನ್ನೋದು, ಮನೆಗೂ ಪಾರ್ಸಲ್ ಮಾಡಿಸೋದು, ಈ ಥರ ವ್ಯಾಪಾರ ಫುಲ್ಲಾಗೈತದೆ. ಆವಾಗ ಕೆಲವು ಗ್ರಾಹಕರು ನನಗೆ ಇನ್ನೂ ಸ್ವಲ್ಪ ಚಟ್ನಿ ಹಾಕು ಅಂದರೆ ಬಕೆಟ್ ಚಟ್ನಿನೇ ಕೊಡ್ತಾಯಿದ್ದ, ಗಟ್ಟಿ ಚಟ್ನಿನೇ ಕೊಡ್ತಾಯಿದ್ದ. ಜನರಲ್ಲಿ ಭಾಳ ವಿಶ್ವಾಸ ಚೆನ್ನಾಗಿ ಇರ್ತಿತ್ತು. ಈ ಕಡೆ ಗೂಗಟ್ಲಲ್ಲೂ ಬೇರೆಯೊಬ್ಬನ ಕೆಲಸಕ್ಕೆ ಇಟ್ಕೊಂಡಿದ್ದಾನೆ. ವ್ಯಾಪಾರ ಫುಲ್ ಡಲ್ ಆಗೋಯ್ತು. ಅವನು ಹೇಳ್ತಾನೆ, ನೋಡು, ಅಕ್ಕಿ ಹಿಟ್ಟಿಗೆ ಗೋಧಿ ಹಿಟ್ಟು ಮಿಕ್ಸ್ ಮಾಡು, ಮತ್ತು ಚಟ್ನಿನ ಗಟ್ಟಿ ಕೊಡಬೇಡ, ನೀರು ಮಾಡು ಅಂತ ಹೇಳಿರ್ತಾನೆ. ಅದರಂತೆ ಕೆಲಸವನ್ನು ಮಾಡಿದ್ರು ಜನ ಒಬ್ಬರು ಬರಲ್ಲ. ಆಗ ಗುಂಗಟ್ಲಲ್ಲೂ ಜಲ್ದಿ ಸುಡು, ಯಾಕೆ ನಿಧಾನ ಮಾಡ್ತೀಯಾ ಅಂತ ಆ ಹೋಟ್ಲಿಗೆ ಕೆಲಸವಂತವನ್ನ ಬೈತಾರೆ. ಅದಕ್ಕೆ ಆ ಕೆಲಸವನು ಯಜಮಾನ್ರೆ, ಸುಮ್ಮನೆ ಯಾಕೆ ಸುಟ್ಟು ಮಡಿಕೊಳ್ಳೋದು, ಜನನೇ ಇಲ್ಲ, ನಮ್ಮ ಪರ ಜನಗಳೆಲ್ಲ ರಾಮಣ್ಣ ಹೋಟ್ಲಿಗೆ ಹೋಗಿ ತಿಂತಾಯಿದ್ದಾರೆ, ಹಾಗಾಗಿ ಸುಟ್ಟರು ವೇಸ್ಟ್ ಆಗುತ್ತದೆ. ಹಾಗಾಗಿ ಜನ ನೋಡಿ ನಾವು ಮಸಾಲೆ ದೋಸೆ ಸುಡಬೇಕಾಗತ್ತೆ ಅಂತ ಹೇಳ್ತಾನೆ. ಹಿತ್ಲಾಗೆ ಜಮೀನ್ದಾರರ ಮಗ ಗೋಂಗಾಟೋಲಲ್ಲಿ ಮಸಾಲೆ ದೋಸೆ ತಿಂದ್ಬಿಟ್ಟು ಹೊಟ್ಟೆ ನೋವು ಅಂತ ಬಾಯಿ ಹೊಡಿತಾ ಇರ್ತಾನೆ. ಆ ಜಮೀನ್ದಾರ ಜಮೀನಿಗೆ ಹೋಗಿದ್ದು ಮನೆ ಬರಬೇಕಾದ್ರೆ ಮಾವಿನ ಕಂಡೀಷನ್ ನೋಡ್ಬಿಟ್ಟು ಭಾಳ ಬೇಜಾರಾಗುತ್ತದೆ. ಯಾಕೆ, ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಹೋಟೆಲಲ್ಲಿ ದೋಸೆ ತಿಂದ್ಬಿಟ್ಟು ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ದಾನೆ ಅಂತ ಹೆಂಡ್ತಿ ಹೇಳ್ತಾಳೆ. ಆವಾಗ ಗುಂಗಟ್ಲಲ್ಲಿ ಹೋಟೆಲ್ಗೆ ಹೋಗಿ ಚೆನ್ನಾಗೆ ಬೈದು ಬಿಡ್ತಾನೆ. ಒಂದು ನೀನಿರಬೇಕು, ಇಲ್ಲ ನಾನಿರಬೇಕು, ನೀನು ಮಾಡೋ ಕಲಬೆರಕೆ ದೋಸೆನ ತಿಂದು ನನ್ನ ಮಗ ಹೊಟ್ಟೆನೋ ಒದ್ದಾಡ್ತಾ ಇದ್ದಾನೆ, ಆದ್ದರಿಂದ ನಿನ್ನನ್ನು ಸುಮ್ಮನೆ ಬಿಡಲ್ಲ, ಪೊಲೀಸ್ಗೆ ಒಪ್ಪಿಸ್ತೀನಿ ಅಂತ ಎದುರಿಸ್ತಾನೆ. ಅದರಂತೆ ಪೊಲೀಸರಿಗೆ ಶರಣಾಗು ಅಂತ ಹೇಳಿ ಸರೆಂಡರ್ ಮಾಡ್ತಾರೆ. ಈ ಕಡೆ ರಾಮಣ್ಣ ಹೋಟೆಲ್ ವ್ಯಾಪಾರದಿಂದ ಒಳ್ಳೊಳ್ಳೆ ಲಾಭ ಬಂದು ಆ ಜಮೀನ್ದಾರರಿಗೆ ದುಡ್ಡನ್ನು ವಾಪಸ್ ಕೊಡಲಿಕ್ಕೆ ಮನೆ ಬರ್ತಾನೆ. ಮನೆಗೆ ತಗೊಳ್ಳೋ ಯಜಮಾನ್ರೆ, ನೀವು ಕೊಟ್ಟಿರೋ ದುಡ್ಡು ಅದನ್ನು ಬಡ್ಡಿ ಸೇರಿಸ್ಕೊಟ್ಟಿದ್ದೀನಿ ಅಂತೇಳಿ ಕೊಡ್ತಾನೆ. ಜೊತೆಯಲ್ಲಿ ರಾಮಣ್ಣ ಮಸಾಲೆ ದೋಸೆ, ಬಕೆಟ್ ಚಟ್ನಿ ಎಲ್ಲನೂ ತಂದಿರ್ತಾನೆ. ಯಜಮಾನ್ರೆ, ಈ ಮಸಾಲೆ ದೋಸೆ ಬಕೆಟ್ ಚಟ್ನಿನ ತಿಂದು ಸಂತೋಷವಾಗಿರಿ, ಇನ್ನು ಮುಂದೆನೂ ನಿಮಗೆ ಕೊಡ್ತಾ ಇರ್ತೀನಿ, ಯಾಕಂದರೆ ನಮಗೆ
ಕಷ್ಟಕಾಲದಲ್ಲಿ ಸಹಾಯ ಮಾಡಿದ್ದೀರಾ ಅಂತ ರಾಮಣ್ಣ ಹೇಳ್ತಾನೆ. ಅದಕ್ಕೆ ಜಮೀನ್ದಾರರು ಖುಷಿಪಟ್ಟು, ಆಯ್ತಪ್ಪ ನೀನು ಚೆನ್ನಾಗಿದೆ ತಾನೆ, ಚೆನ್ನಾಗಿರೋ ಊಟ ವ್ಯಾಪಾರ ನಡ್ಕೊಂಡೋಗ್ಲಿ ಅಂತ ಹೇಳಿರ್ತಾನೆ. ಈ ಕಡೆ ಗುಂಗೊಟ್ಲನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ಇವನು ಜೈಲಲ್ಲಿರ್ತಾನೆ. ಆವಾಗ ಇವ್ರ ಮಗನಿಗೆ ಹುಷಾರಾಗುತ್ತೆ. ಹುಷಾರಾದ್ಮೇಲೆ ಗುಣ ಆಗುತ್ತೆ. ಗುಣ ಆದಮೇಲೆ ಎಲ್ಲರೂ ನೆಮ್ಮದಿ ಸುಖವಾಗಿರ್ತಾರೆ. ಆ ಕಡೆ ರಮಣನ ಫ್ಯಾಮಿಲಿನೂ ಒಳ್ಳೆ ವ್ಯಾಪಾರ ವೃದ್ಧಿ ಆಗುತ್ತೆ. ಅವನು ರಮಣನ ಸಂಸಾರನೂ ಚೆನ್ನಾಗಿರ್ತವೆ. ಈ ಕಡೆ ಗುಂಗಟ್ಟಲ್ಲೂ ಹೋಟೆಲ್ ಇಳಿಸ್ಬಿಟ್ಟು ಅರಮನೆಯಲ್ಲಿರ್ತಾನೆ. ಅರಮನೆ ಅಂದರೆ ಯಾವುದು? ದೊಡ್ಡ ಅರಮನೆ, ಜೈಲು, ಅಲ್ಲಿರ್ತಾನೆ. ಇಲ್ಲಿಗೆ ಈ ಕತೆ ಮುಗೀತದೆ. ಮತ್ತೆ ಸಿಗೋಣ ಇನ್ನು ಒಂದು ಒಳ್ಳೆಯ ಕಥೆಯೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.